ಈ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನಶೈಲಿ ಭಾಗವಾಗಿ ಇವತ್ತಿನ ಎರಡು ಮಸಾಲಗಳೇ ಅಂದ್ರೆ ಮಸಾಲ ಪದಾರ್ಥಗಳು ಅಂದ್ರೆ ಹೇಳ್ಬೇಕಂದ್ರೆ ಮೂಲಿಕೆಗಳು ಅಂತ ಹೇಳ್ಬೋದು. ಇದು ಮೂಲಿಕೆಗಳು ತರ ಕೆಲಸ ಆಗತ್ತೆ. ಅದೇ ರೀತಿಯಲ್ಲಿ ನಾವು ಮಸಾಲದಲ್ಲಿ ಪ್ರತಿ ದಿವಸ ನಮ್ಮ ಆಹಾರದ ಭಾಗವಾಗಿ ಆಹಾರ ತಯಾರು ಮಾಡುವಾಗ ನಮ್ಮ ಯಾವುದೇ ಸಬ್ಜಿ ಇಂಥ ತಯಾರು ಮಾಡುವಾಗ ಖಂಡಿತವಾಗಿ ಈ ಮಸಾಲೆಗಳು ಉಪಯೋಗಿಸ್ತಾ ಇರ್ತೀವಿ. ಸೊ ಇಂಥ ಈ ಎರಡು ಮಸಾಲ ಪದಾರ್ಥಗಳು ಏನಿದೆಯೋ ಅದ್ಭುತವಾದ ಮಸಾಲ ಪದಾರ್ಥಗಳು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ಸೊ ಈ ಎರಡು ಯಾವುದು ಅಂತಂದ್ರೆ ಈ ಎರಡು ನಾವು ಹರ್ಬ್ಸ್ ಅಂತ ಹೇಳ್ತೀವಿ. ಹರ್ಬ್ಸ್ ಅಂದ್ರೆ ಮೂಲಿಕೆಗಳು ಅಂತ ಅರ್ಥ, ಮತ್ತೆ ಮಸಾಲ ಪದಾರ್ಥಗಳು ಅಂತ ಹೇಳ್ತೀವಿ. ಓಕೆ, ಸೊ ಮೊಟ್ಟ ಮೊದಲನೇದಾಗೂ ನಾವೀಗ ಕಾರ್ಡಮಮ್. ಈ ಕಾರ್ಡಮಮ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಸೊ ಇಲಾಚಿ ಅಂತ ಹೇಳ್ತೀವಿ ನಾವು, ಇಲೈಚಿ ಅಲ್ವಾ. ಆಯುರ್ವೇದ ನೇಮದಕ್ಕೂ ಇಲೈಚಿ. ಓಕೆ, ಮತ್ತೆ ವಿಧ ವಿಧ ಭಾಷೆಯಲ್ಲಿ ವಿಧ ವಿಧ ನೇಮಲ್ಲಿ ಕರೀತಾ ಇರ್ತಾರೆ. ಈ ಇಲೈಚಿ ಅನ್ನೋದು, ಈ ಕಾರ್ಡಮಮ್ ಅನ್ನೋದು ಸ್ನೇಹಿತರೆ, ಇದು ಅದ್ಭುತವಾದ ಮೂಲಿಕೆ, ಗಿಡ ಮೂಲಿಕೆ ಅಂತ ಹೇಳ್ಬೋದು. ಇದನ್ನು ಏನಂತ ಹೇಳ್ತಾರೆ ಅಂದ್ರೆ ಮಸಾಲಗಳಿಗೆ ರಾಣಿ ಅಂತ ಕರೀತಾರೆ. ಮಸಾಲಗಳಿಗೆ ರಾಣಿ ಅಂತ ಕರೀತಾರೆ. ಇಂಥ ಅದ್ಭುತವಾದ ಇದು ಅರ್ಥ ಮಾಡ್ಕೊಳ್ಳಿ. ಇಡೀ ಪ್ರಪಂಚದಲ್ಲೇ ಇದಕ್ಕೂ ಅದ್ಭುತವಾದ ಬೆಲೆ ಇದೆ. ಇದು ಬೆಳೆಯುವಾಗ ನೋಡಿದ್ರೆ ಇದಕ್ಕೂ ದಪ್ಪದಾಗಿ ಲೀವ್ಸು ಅಂದ್ರೆ ಆ ಎಲೆಗಳು ದಪ್ಪದಾಗಿರುತ್ತೆ. ವೈಟು ಇಲ್ಲ ಗ್ರೀನ್ ಫ್ಲವರ್ಸು ಅಂದ್ರೆ ಹೂಗಳು ಗ್ರೀನ್ ಆಗಿರೋದು. ಸೊ ಇದು ನೋಡ್ತಾ ಇರ್ತೀವಿ. ಇಂಥ ಅದ್ಭುತವಾದ ಈ ಸಸ್ಯ ಇದು ಒಂಥರ ಹೇಳ್ಬೇಕಂದ್ರೆ ಡ್ರೈ ಕಾರ್ಡಮಮ್. ಅಂದ್ರೆ ಈ ಕಾರ್ಡಮಮ್ ಅನ್ನೋದು, ಈ ಇಲಾಚಿ ಅನ್ನೋದು ಒಂಥರ ಡ್ರೈ ಮಾಡಿ ಇದು ಮಾಡ್ಕೊಂಡ್ರೆ ಅದಕ್ಕಿರೋಂಥ ಅಂದ್ರೆ ಒಂದು ಪೌಡರ್ ತರ ಮಾಡ್ಕೋಬಹುದು. ಹಾಗೆ ಇಲಾಚಿನ ಹಾಗೆನೇ ಸೇವನೆ ಮಾಡ್ಬೋದು. ವಿಧ ವಿಧ ರೂಪದಲ್ಲಿ ನಾವು ಸೇವನೆ ಮಾಡ್ತಾ ಇರ್ತೀವಿ. ಇದಕ್ಕೆ ಅದ್ಭುತವಾದ ಹೀಲಿಂಗ್ ಪ್ರಾಪರ್ಟೀಸ್ ಇದೆ. ಅಂದ್ರೆ ಚಿಕಿತ್ಸೆ ಮಾಡುವಂಥ ಗುಣಗಳು ಹೆಚ್ಚಿದೆ ಇದರಲ್ಲಿ. ಈ ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಉಪಯೋಗಿಸುವಂತ ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತೀವಿ. ಆದ್ರೆ ನಿಧಾನವಾಗಿ ನೋಡ್ತಾ ಇದ್ರೆ ವೆಸ್ಟ್ಗೆ ಹೋಯ್ತು. ಅಂದ್ರೆ ನಮ್ಮ ಸೌತ್ ಇಂದ ನಮ್ಮ ಇಂಡಿಯಾ ಮತ್ತೆ ಈ ಕಂಟ್ರೀಸ್ ಇಂದ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಪಾಶ್ಚಾತ್ಯ ದೇಶಗಳಿಗೂ ಇದು ವ್ಯಾಪ್ತಿಸಿದೆ ಅಂತ ಹೇಳ್ಬೋದು. ಅಲ್ಲಿನೂ ಸಹ ವೆಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಇದನ್ನೊಂಥರ ಮೆಡಿಸಿನ್ ತರನೂ ಉಪಯೋಗಿಸ್ತಾ ಇರ್ತಾರೆ ಸ್ನೇಹಿತರೆ. ಮೆಡಿಸಿನ್ ತರ ಉಪಯೋಗಿಸ್ತಾ ಇರ್ತಾರೆ. ವೆಸ್ಟರ್ನ್ ವರ್ಲ್ಡ್ಗೆ, ಪಾಶ್ಚಾತ್ಯ ದೇಶಗಳಿಗೆ ತಲುಪಿಸಿರುವಂತ ಸಮಯ ನೋಡಿದ್ರೆ 4th century BC ಅಲ್ಲಿ ಇದು ವೆಸ್ಟರ್ನ್ ಕಂಟ್ರೀಸ್ಗೆ ತಲುಪಿಸಿದೆ ಸ್ನೇಹಿತರೆ. ಇದನ್ನು ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಥಿಯೋಪ್ರಾಸ್ಟಸ್ ಅಂತ ಕರೀತಾರೆ. ಥಿಯೋಪ್ರಾಸ್ಟಸ್ ಅಂತ ಕರೀತಾರೆ. ಈ ಕಾರ್ಡಮಮ್ ಅಂತ ಪದಾರ್ಥವನ್ನು ಈ ರೀತಿಯಲ್ಲಿ ಕರೀತಾರೆ. ಯಾವರಲ್ಲಿ? ಪಾಶ್ಚಾತ್ಯ ದೇಶದಲ್ಲಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಫಾರಿನ್ ಕಂಟ್ರೀಸ್ ಅಲ್ಲಿ. ಇದಕ್ಕಿರುವಂತ ಚಿಕಿತ್ಸಾ ಗುಣಗಳೇನಿದೆ, ಚಿಕಿತ್ಸಾ ಲಕ್ಷಣಗಳೇನಿದೆ ನೋಡಿದ್ರೆ ಇದೊಂಥರ ಅರೋಮಾ, ಒಳ್ಳೆ ಸ್ಮೆಲ್ ನೀವು ನೋಡ್ಬೋದು. ಅಂದ್ರೆ ನೀವು ಆ ವಾಸನೆ ನಿಮ್ಗೆ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಅಂತ ಅದ್ಭುತವಾದ ಅರೋಮಾ ಇರುವಂತ ಮತ್ತೆ ಅದ್ಭುತವಾದ ಚಿಕಿತ್ಸಾ ಗುಣಗಳಿರುವಂತ ಈ ಕಾರ್ಡಮಮ್ ನೋಡ್ತಾ ಇದ್ರೆ ಇದರಲ್ಲಿ ಆಯಿಲ್ ತೆಗಿತಾರೆ. ಹೇಳ್ಬೇಕಂದ್ರೆ ಇದು ಒಂಥರ ಯಾವಾಗ ನಮ್ಗೆ ಸ್ಟಮಕ್ ಬ್ಲೋಟಿಂಗ್ ಅಂತ ಇಟ್ಕೊಳ್ಳಿ, ಅಂದ್ರೆ ಒಂಥರ ಉಬ್ಬುವಿಕ ಈ ಸ್ಟಮಕ್ ಅಂದ್ರೆ ಈ ಹೊಟ್ಟೆ ಉಬ್ಬುವಿಕ ಅಂತ ಬಂದಿದ ಮೇಲೆ, ಮತ್ತೆ ಯಾವುದೇ ರೀತಿಯಲ್ಲಿ ನಮ್ಮ ಹೊಟ್ಟೆದಲ್ಲಿ ಜೀರ್ಣಕೋಶದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಅದನ್ನ ಸ್ವಲ್ಪ ಬಲಪಡಿಸಕ್ಕೆ, ಜೀರ್ಣಕೋಶವನ್ನು ಬಲಪಡಿಸಕ್ಕೂ ಇದನ್ನ ಉಪಯೋಗಿಸ್ತಾ ಇರ್ತೀವಿ. ಅಂದ್ರೆ ಎಲ್ಲ ಡೈಜೆಸ್ಟಿವ್ ಡಿಸಾರ್ಡರ್ಸ್, ಎಲ್ಲ ಅಜೀರ್ಣ ಆಗುವಂತ ವಿಷಯಗಳು, ಜೀರ್ಣಕೋಶ ಸಮಸ್ಯೆಗಳೇನಿದೆಯೋ ಇದನ್ನು ಖಂಡಿತವಾಗಿ ಉಪಯೋಗಿಸ್ಕೋಬಹುದು. ಇದೇನ್ ಮಾಡತ್ತಂದ್ರೆ ನಮ್ಮಲ್ಲಿ ಇರುವಂತ ವಾಯು ಅಂಶವನ್ನು ಮತ್ತೆ ನೀರಂಶವನ್ನು, ಆ ಇಂಬ್ಯಾಲೆನ್ಸ್ ಏನಿದೆಯೋ ಅದನ್ನು ತೊಲಗಿಸ್ತದೆ ಸ್ನೇಹಿತರೆ. ಅಂತಂದ್ರೆ ಈ ವಾಯು ಮತ್ತೆ ವಾಟರ್ ಈ ಎರಡೂ ಸೇರಿಸಿ ಅಂದ್ರೆ ಇದು ಏನಂತ ಕರಿತೀವಿ ಅಂದ್ರೆ ನಾವು ವಾತ ದೋಷ ಅಂತ ಕರಿತೀವಿ. ಈ ವಾತ ದೋಷವನ್ನು ಸರಿಪಡಿಸೋದಕ್ಕೆ ಇದು ಅದ್ಭುತವಾದ ಕೆಲಸ ಮಾಡುತ್ತೆ. ಇದು ನಮ್ಮಲ್ಲಿರುವಂತ ಹೊಟ್ಟೆಯಲ್ಲಿರುವಂತ ಗ್ಯಾಸನ್ನು ಮತ್ತೆ ಈ ಹೃದಯ ಪ್ರಾಂತದಲ್ಲಿರುವಂತ ಉರಿತ, ನಮ್ಮ ಹೃದಯ ಪ್ರಾಂತದಲ್ಲಿ ಆಗುವಂತ, ಚೆಸ್ಟ್ ಅಲ್ಲಿ ಆಗುವಂತ ಉರಿತವನ್ನು, ಈ ಎರಡನ್ನೂ ಕಡಿಮೆ ಮಾಡುವಂತ ಅವಕಾಶ ಇದಕ್ಕಿದೆ. ಆಮೇಲೆ ಈ ಕಾರ್ಡಮಮ್ ಸೀಡ್ಸ್, ಬೀಜಗಳು, ಆ ಬೀಜಗಳನ್ನು ಅದ್ರ ಪೌಡರು ಆಗ್ಬೋದು, ಬೀಜಗಳನ್ನು ಮಿಕ್ಸ್ ಮಾಡಿ ಯಾವ್ದಕ್ಕಂದ್ರೆ ಶುಂಠಿ, ಜಿಂಜರ್ ಆಗ್ಬೋದು, ಲವಂಗ ಆಗ್ಬೋದು, ಮತ್ತೆ ಕೊತ್ತಂಬರಿ ಆಗ್ಬೋದು, ಇದಕ್ಕೆಲ್ಲ ಮಿಕ್ಸ್ ಮಾಡಿ ಇವೆಲ್ಲದು ಸೇರಿಸಿ ಒಂದು ಪೌಡರ್ ತರ ಮಾಡಿಕೊಂಡು ಅದನ್ನು ಉಪಯೋಗಿಸಿದ್ರೆ ಈ ಇಂಡೈಜೆಷನ್ ಅಂತ ಇರ್ತದಲ್ಲ, ಇಂಡೈಜೆಷನ್ ಅಂದ್ರೆ ಅಜೀರ್ಣ ಆಗುತ್ತದೆ, ಅದಕ್ಕೂ ಅದ್ಭುತವಾದ ಪರಿಹಾರ ಇದೆ. ಓಕೆ, ಯಾವ ಜೊತೆಗೆ ಜಿಂಜರು, ಲವಂಗ ಮತ್ತೆ ಕೊತ್ತಂಬೀರ
ಈ ಧನಿಯಾ ಪೌಡರ್ ಅಂತೇಳಿ ಈ ಎಲ್ಲ ಪೌಡರ್ಸ್ ತರ ಮಾಡ್ಕೊಂಡು ಈ ಕಾರ್ಡಮಮ್ ಸೀಡ್ಸ್ ಇದು ಪೌಡರ್ ಎಲ್ಲ ಪೌಡರ್ ಸೇರಿಸ್ಕೊಂಡು ಅದನ್ನು ಉಪಯೋಗಿಸಿದ್ರು ಇಂಡೈಜೆಷನ್ಗೆ ಅದ್ಭುತವಾದ ಕೆಲಸ ಮಾಡುತ್ತೆ. ಇದು ಅರ್ಥ ಮಾಡ್ಕೋಬಹುದು. ನಾವಿಲ್ಲಿ ತಯಾರು ಮಾಡ್ಕೋಬಹುದು, ಮನೇಲಿ ತಯಾರು ಮಾಡ್ಕೋಬಹುದು ಇವೆಲ್ಲ. ಆಮೇಲೆ ಯಾರಿಗಾದ್ರೂ ಈ ಬಾಯಿ ದುರ್ವಾಸನೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಬ್ಯಾಡ್ ಬ್ರೆತ್ ಅಂತ ಕರಿತೀವಿ ನಾವು, ಬ್ಯಾಡ್ ಬ್ರೆತ್. ಅವಾಗ ಇದನ್ನು ಒಂದು ಮೌತ್ ಫ್ರೆಶ್ನರ್ ತರ ಯೂಸ್ ಮಾಡ್ಕೋಬಹುದು. ದಿನ ಬೆಳಗ್ಗೆ ಒಂದು ಜೋಬಲ್ಲಿ ಒಂದು 2 ಈ ಕಾರ್ಡಮಮ್ ಸೀಡ್ಸು ಅಂದ್ರೆ ಇಲಾಚಿಗಳು ಒಂದು 2, ಇನ್ನು ಒಂದು 2-3 ಲವಂಗಗಳು ಜೋಬಲ್ಲಿ ಹಾಕೊಂಡು ನೀವು ಆಚೆ ಕಡೆ ಹೋಗುವಾಗ ಅದು ಹಾಕೊಂಡು ಹೋದ್ರೆ ಅವಾಗವಾಗ ಈ ಇಲಾಚಿ ಒಂದ್ಸರಿ, ಲವಂಗ ಒಂದ್ಸರಿ ಬಾಯಲ್ಲಿ ಹಾಕೊಂಡು ಅದನ್ನು ರಸ ಸ್ವಲ್ಪ ಹಾಗೆ ತಗೊಂತಾ ಇದ್ರೆ, ಅದನ್ನು ಸ್ವಲ್ಪ ಚೂ ಮಾಡ್ತಾ ಇದ್ರೆ, ಸ್ವಲ್ಪ ಹಾಗೆ ಪಚನ ಮಾಡ್ಕೊತಾ ಇದ್ರೆ ಬಾಯಲ್ಲಿ ನಿಮಗೆ ದುರ್ವಾಸನ ಅನ್ನೋದು ಅದ್ಭುತವಾಗಿ ತೆಗಿಬಿಡುತ್ತೆ ಸ್ನೇಹಿತರೆ. ದುರ್ವಾಸನ ಹೋಗ್ಬಿಡ್ತದೆ. ಸೊ ಇಂಥ ಅದ್ಭುತವಾದ ವಿಷಯ. ಆಮೇಲೆ ಇದು ಯೂರಿನರಿ ಡಿಸಾರ್ಡರ್ಸ್ ಅಂದ್ರೆ ಮೂತ್ರದ ಅಡೆತಡೆಗಳು, ಮೂತ್ರದ ಅಡೆತಡೆಗಳು ಮತ್ತೆ ನಮ್ಮ ಜೆನಿಟಲ್ ಸಮಸ್ಯೆಗಳು ಏನಿದ್ರೆ ಇದು ಈ ಕಾರ್ಡಮಮ್ ಸೀಡ್ಸ್ ಪೌಡರ್ ಮಾಡಿ ಅದನ್ನು ಒಂದು ಸ್ಪೂನು ಮತ್ತೆ ಇದು ಈ ಆಮ್ಲ ಪೌಡರ್ ಇದೆಲ್ಲ ಅದು ಸೇರಿಸ್ಕೊಂಡು ಜ್ಯೂಸ್ ತರ ಮಾಡ್ಕೊಂಡಿದ್ರು ಇದು ಸೇವನೆ ಮಾಡಿದ್ರೆ ನಿಮ್ಗೆ ಅದ್ಭುತವಾದ ಫಲಿತಗಳು. ಏನಂತಂದ್ರೆ ಯೂರಿನ್ ಬರ್ತಾ ಇಲ್ಲ, ಯೂರಿನ್ ತುಂಬಾ ಕಡಿಮೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಅದ್ಭುತ ಫಲಿತ ಕೊಡುತ್ತೆ ಹೇಳ್ಬೇಕಂದ್ರೆ. ಇನ್ನೊಂದು, ಈ ಯೂರಿನ್ ಬರುವಾಗ, ಮೂತ್ರ ಬರುವಾಗ ಅಲ್ಲಿ ಉರಿತ ಬರುತ್ತೆ, ಆ ಉರಿ ಬರುತ್ತಲ್ಲ ಅದನ್ನು ಕಡಿಮೆ ಮಾಡತ್ತೆ ಯಾವ್ದಾದ್ರು ಸೇರಿಸ್ಕೊಂಡ್ರೆ ಈ ಕಾರ್ಡಮಮ್ ಸೀಡ್ಸ್ ಪೌಡರು, ಆ ಜೊತೆಗೆ ಆಮ್ಲ ಪೌಡರ್, ಇಂಡಿಯನ್ ಗೂಸ್ಬೆರಿ. ಓಕೆ, ಸೊ ಈ 2 ಸೇರಿಸ್ಕೊಂಡು ನೀವು ಒಂದು ಜ್ಯೂಸ್ ತರ ಮಾಡಿಕೊಂಡು ಅದನ್ನು ಕುಡಿಯಬಹುದು. ಸೊ 2 ಪವರ್ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ತರ ಮಾಡಿಕೊಂಡು ಇದು ಕುಡಿದ್ರೆ ಇಂಥ ಅದ್ಭುತ ಫಲಿತ. ಯಾವುದೇ ಮೂತ್ರದ ಉರಿಯೂತ ಮತ್ತೆ ಮೂತ್ರ ಸರಿಯಾಗಿ ಬರ್ತಾ ಇಲ್ಲ, ಕಡಿಮೆ ಬರ್ತಾ ಇದ್ರೆ ಅದು ಪರಿಹಾರ ಕೊಡುತ್ತೆ. ಆಮೇಲೆ ಇದು ಯಾವಾಗ ನಮಗೆ ಡಿಪ್ರೆಷನ್ ಆಗಿದೆ, ಒಂಥರ ಹಿನ್ನತೆ ಭಾವನೆ ಬಂದ್ರೆ, ಈ ಡಿಪ್ರೆಷನ್ ಬಂದ್ರೆ ಈ ಸೀಡ್ಸ್ ಅನ್ನು ಪೌಡರ್ ಮಾಡಿಕೊಂಡು ಇದನ್ನು ಟೀ ಅಂತ ಮಾಡ್ಕೊಂಡವಾಗ, ಅಂದ್ರೆ ಒಂಥರ ಟೀ ಅಂದ್ರೆ ಕಷಾಯ ತರ ಮಾಡ್ಕೋಬಹುದು, ಕಷಾಯ ತರ ಮಾಡ್ಕೊಂಡು ಅದರಲ್ಲಿ ಇದು ಸೇರಿಸ್ಕೊಂಡಿದ್ರೆ, ಸೊ ಒಂದು ಟೀ ಪೌಡರು, ಬ್ಲ್ಯಾಕ್ ಟೀನೋ ಇನ್ನು ಯಾವ ತರನೋ, ಅಂದ್ರೆ ಜನರಲಿ ನಾವು ಟೀ ಮಾಡ್ಕೊಂತೀವಿ ಅಂತಂದ್ರೆ ಆ ಟೀಯಲ್ಲಿ ಇದು ಸೇರಿಸ್ಕೊಂಡಿದ್ರೆ ಈ ಅರೋಮಾ ಇದೆಯಲ್ಲ, ಈ ಅರೋಮಾ ಇದರಿಂದ ಬರುವಂತ ವಾಸನೆ ಇದೆ ನೋಡಿ, ಅದು ನಮ್ಗೆ ಒಂಥರ ದೊಡ್ಡ ರಿಲೀಫ್ ಕೊಡೋ ಒಂಥರ ಡಿಪ್ರೆಷನ್ ಅಂದ್ರೆ ಆಚೆ ಕಡೆ ಬರುವಂತ ಆ ರೀತಿಯಲ್ಲಿ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದಿದು ಈ ಸೆಕ್ಸುವಲ್ ಡಿಸ್ಫಂಕ್ಷನ್ ಹೇಳ್ಬೇಕಂದ್ರೆ ಅತಿ ವೇಗವಂತವಾದ ಶೀಘ್ರವಾಗಿ ಸ್ಖಲನ ಆಗ್ತಾ ಇರ್ತದೆ ನೋಡಿ, ಶೀಘ್ರವಾಗಿ ಸ್ಖಲನ ಆಗೋದು ಈ ಸೆಕ್ಸುವಲ್ ಡಿಸ್ಫಂಕ್ಷನ್, ಅದಕ್ಕೂ ಸಹ ಅದ್ಭುತ ಟ್ರೀಟ್ಮೆಂಟ್ ಕೊಡುತ್ತೆ ಇದು. ಒಂದು ಚಿಟಿಕೆ ಈ ಕಾರ್ಡಮಮ್ ಸೀಡ್ ಪೌಡರ್ ತಗೊಂಡು ಮಿಲ್ಕ್ ಸೇರಿಸ್ಕೊಂಡು, A2 ಮಿಲ್ಕು, ಆದಷ್ಟು ಸ್ವಲ್ಪ ಈ ಹನಿ ಅಂದ್ರೆ ಜೇನುತುಪ್ಪ ಹಾಕೊಂಡು ಸೇವನೆ ಮಾಡಿದ್ರೆ, ಪ್ರತಿ ದಿವಸ ನೈಟ್ ಸೇವನೆ ಮಾಡಿದ್ರೆ ಇಂಥ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ. ಶೀಘ್ರ ಸ್ಖಲನ ಆಗೋದು ಇವೆಲ್ಲಾನು ತೆಗಿಬಿಡ್ತದೆ ಅಂತ ಹೇಳ್ಬೋದು. ಇದು ಅದ್ಭುತವಾದ ವಿಷಯ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಒಳ್ಳೇದಂತ ಹೇಳ್ಬಿಟ್ಟು ಹೆಚ್ಚಾಗಿ ಉಪಯೋಗಿಸಬಾರ್ದು. ಆಯುರ್ವೇದದಲ್ಲಿ ಇದು ಹೇಳ್ತಾರೆ. ಆಯುರ್ವೇದದಲ್ಲಿ ಯಾವುದೇ ನಮಗೂ ಗೊತ್ತಿರುವಂತ ರೂಢಿ ಅಂದ್ರೆ ಅತಿ ಸರ್ವತ್ರ ವರ್ಜಯೇತ್ ಅಂತ. ಅಂದ್ರೆ ಎಷ್ಟೇ ಒಳ್ಳೇದಾದ್ರೂ ಅತಿಯಾಗಿ ಬಳಸಬಾರ್ದು. ಅತಿಯಾಗಿ ಬಳಸಿದ್ರೆ ನಿಧಾನವಾಗಿ ಅದೇನಾಗತ್ತಂದ್ರೆ ಅದೇ ಒಂದು ವಿಷ ಆಗತ್ತೆ. ಅದಕ್ಕೋಸ್ಕರ ಯಾವಾಗವಾಗ ಬೇಕಾಗಿದೆಯೋ ಅವಾಗವಾಗ ಉಪಯೋಗಿಸ್ಕೊತಾ ಇರೋದು ತುಂಬಾ ಉತ್ತಮ ವಿಷಯ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಇಂಥ ಅದ್ಭುತವಾದ ಈ ಹರ್ಬ್, ಈ ಮೂಲಿಕೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇನ್ನೊಂದು ಮೂಲಿಕೆ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಸಮಗ್ರ ಬೆಂಬಲಿಸಲು ಭಾಗವಾಗಿ. ಈ 2 ಮೂಲಿಕೆಗಳು ನಾವು ಪ್ರಧಾನವಾಗಿ ಉಪಯೋಗಿಸ್ಬೇಕು ಸ್ನೇಹಿತರೆ, ಉಪಯೋಗಿಸ್ತಾ ಇರ್ಬೇಕು. ಈಗ ತಿಳ್ಕೊಂಡಿರೋದು ಇಲಾಚಿ. ಈಗ ನೆಕ್ಸ್ಟ್ನೇ ಒಂದು ಮೂಲಿಕೆ, ಗಿಡಮೂಲಿಕೆ, ಇದು ಲವಂಗ ಅಂದ್ರೆ ಕ್ಲೋವ್ ಅಂತ ಕರಿತೀವಿ. ಇದನ್ನು ಸ್ನೇಹಿತರೆ, ಈ ಕ್ಲೋವ್ ಅನ್ನೋದು ಹೇಳ್ಬೇಕಂದ್ರೆ ನಮ್ಮ ಈ ಭಾರತದಲ್ಲಿ ಸಿಗುವಂತ ಅದ್ಭುತವಾದ ವಿಷಯ. ಆದ್ರೆ ಈ ಮರ ನೋಡ್ತಾ ಇದ್ರೆ ಒಂದು 12 ಮೀಟರ್ ಹೋಗುತ್ತೆ, ಉದ್ದವಾಗಿ ಹೋಗುತ್ತೆ ಈ ಮರ. ಓಕೆ, ಇದನ್ನು ಹೆಚ್ಚಾಗಿ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ 3000 ವರ್ಷದಿಂದ ನಾವು ಕಾಣಿಸ್ಕೊಂತಾ ಇದೆ ಈ ಮರ ಹೇಳ್ಬೇಕಂದ್ರೆ. ಇದಕ್ಕೂ ಅಲೆಕ್ಸಾಂಡ್ರಿಯಾ 176 AD ಆ ಸಮಯದಲ್ಲಿನೂ ಇದಕ್ಕೆ ಸಂಬಂಧಿತ ಮಾಹಿತಿ ಇದೆ ಅಂತ ಅದು ಹೇಳ್ಬೇಕಂದ್ರೆ ಅಷ್ಟು ಹಳೆ ಮರ ಅಂತ ಹೇಳ್ಬೋದು, ಒಂದು ಈ ಹರ್ಬ್ ಅಂತ ಹೇಳ್ಬೋದು, ಮೂಲಿಕೆ ಅಂತ ಹೇಳ್ಬೋದು. ಇದಕ್ಕಿರುವಂತ ಚಿಕಿತ್ಸಾ ಗುಣಗಳನ್ನು ನೋಡಿದ್ರೆ ಅದ್ಭುತವಾಗಿದೆ ಸ್ನೇಹಿತರೆ. ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ
ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಪರಿಚಲನೆ ಆಗೋದು, ಮತ್ತೆ ನಮ್ಮ ಹೊಟ್ಟೆಯಲ್ಲಿ ಬರುವಂಥ ಉಬ್ಬುವಿಕೆ, ಅಂದ್ರೆ ಒಂಥರ ಫ್ಲಾಟುಲೆನ್ಸ್ ಅಂತ, ಬ್ಲೋಟಿಂಗ್ ಅಂತ ಬರುತ್ತೆ ಹೊಟ್ಟೆದಲ್ಲಿ. ಸೊ ಹೊಟ್ಟೆಗೆ ಬರುವಂಥ ಉಬ್ಬುವಿಕೆ ಈ ರಕ್ತ ಪರಿಚಲನೆಗೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಹೇಳ್ಬೇಕಂದ್ರೆ ಡೈಜೆಸ್ಟಿವ್ ಸಂಬಂಧಿತ, ಅಂದ್ರೆ ಜೀರ್ಣಕೋಶ ಸಂಬಂಧಿತ ಅಸಮತೋಲ್ಯದಲು ಮತ್ತೆ ಸೊ ಒಂಥರ ಡಿಸಾರ್ಡರ್ಸ್ ಏನೇನು ಬರುತ್ತೋ ಅದನ್ನೆಲ್ಲಾನು ಸರಿಪಡಿಸ್ತದೆ. ಹೇಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಆಗುವಾಗ, ಅದು ಗ್ಯಾಸ್ಟ್ರಿಕ್ ಇಂದ ಇರಿಟೇಷನ್ ಆದ್ರೆ ಅದನ್ನು ಸರಿಪಡಿಸ್ತದೆ. ಈ ಪೌಡರ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ಕ್ಲೋವ್ಸ್ ಅನ್ನು, ಈ ಲವಂಗವನ್ನು ಪೌಡರ್ ಮಾಡಿಕೊಂಡು 1 ಸ್ಪೂನು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿದಿದ್ರೆ ಖಂಡಿತವಾಗಿ ಯಾರಿಗಾದ್ರೂ ವಾಮಿಟಿಂಗ್ ಬರ್ತಾ ಇದ್ರೆ ವಾಮಿಟಿಂಗ್ ನಿಯಂತ್ರಣ ಇಮಿಡಿಯೇಟ್ ಬರುತ್ತೆ ಸ್ನೇಹಿತರೆ. ವಾಮಿಟಿಂಗು ಬರೋಂಥ ಅವಕಾಶ ಇದೆ, ಈ ವಾಂತಿಗಳು ಬರ್ತದಲ್ಲ, ಆ ವಾಮಿಟಿಂಗ್ ಬರೋಂಥ ಅವಕಾಶ ಇರುವಾಗ ಇದನ್ನು 1 ಸ್ಪೂನು ಜೇನುತುಪ್ಪ ಮತ್ತೆ ಈ ಲವಂಗವನ್ನು ಪೌಡರ್ ಮಾಡಿಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಕುಡಿದಿದ್ರೆ ಖಂಡಿತವಾಗಿ ವಾಮಿಟಿಂಗ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಇನ್ನೊಂದು, ಈ ಕೆಮ್ಮು ಬರ್ತಾ ಇರ್ತದೆ. ಕೆಮ್ಮು ಬರುವಾಗ ಏನ್ ಮಾಡ್ಬೋದು ಅಂದ್ರೆ, ಈ ಲವಂಗ ಮತ್ತೆ ಅದಕ್ಕೂ ಒಂದು ಕ್ರಿಸ್ಟಲ್ ಸಾಲ್ಟ್, ಈ ಕ್ರಿಸ್ಟಲ್ ಸಾಲ್ಟ್ ಅನ್ನು ಅದನ್ನು ಹಾಕೊಂಡು ಸ್ವಲ್ಪ ಅದನ್ನು ನಾವು ಸೇವನೆ ಮಾಡಿದ್ರೆ, ಕ್ರಿಸ್ಟಲ್ ಸಾಲ್ಟ್ ಮತ್ತೆ ಲವಂಗ ಹೇಳ್ಬೇಕಂದ್ರೆ ಅದನ್ನು ಹಾಕಿದ್ರೆ ಈ ಥ್ರೋಟಲ್ಲಿ ತುಂಬಾ ಸ್ಮೂತ್ ಆಗಿಬಿಡ್ತದೆ. ಥ್ರೋಟಲ್ಲಿ ತುಂಬಾ ಸ್ಮೂತ್ ಆಗಿಬಿಡ್ತದೆ. ಸೊ ಆ ಥರದ ಈ ರೀತಿಯಲ್ಲಿ ನಾವು ಮಾಡ್ಕೋಬಹುದು. ಅಂದ್ರೆ ಲವಂಗ ಮತ್ತೆ ಈ ಕ್ರಿಸ್ಟಲ್ ಸಾಲ್ಟ್ ಇದನ್ನು ಸ್ವಲ್ಪ ಬಾಯಲ್ಲಿ ಹಾಕೊಂಡು ಹಾಗೆ ಸ್ವಲ್ಪ ಅದು ಆ ಥರ ರಸ ಮಿಂಗಿದ್ರೆ ಅವಾಗ ನಿಮಗೆ ಆ ಈ ಈ ಕಂಠ ಪ್ರಾಂತದಲ್ಲಿ, ಅಂದ್ರೆ ಈ ಗಂಟುಗಳಲ್ಲಿ ಬರುವಂತ ಸ್ವಲ್ಪ ಸಮಸ್ಯೆ, ಥ್ರೋಟಲ್ಲಿ ಬರುವಂತ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಕ್ಲೋವ್ ಅಂತೆ, ಈ ಲವಂಗ ಆಯಿಲ್ ಇದೆ, ಅದು ಒಂದು 3 ರಿಂದ 4 ಡ್ರಾಪ್ಸು, ಮತ್ತೆ ಒಂದು ಚಮಚೆ ಜೇನುತುಪ್ಪ, ಮತ್ತೆ ಒಂದು ಪಲಕೆ, ಅಂದ್ರೆ ಯಾವುದು ಈ ಬೆಳ್ಳುಳ್ಳಿ ಪಲಕೆ ಒಂದು, ಇವೆಲ್ಲಾನು ಸಹ ಏನ್ ಮಾಡತ್ತಂದ್ರೆ, ನಮಗೂ ಯಾರಿಗೆ ಬರುವಂತ ಹೆಚ್ಚು ಕೆಮ್ಮು, ಆಸ್ಮಾ, ಬ್ರಾಂಕೈಟಿಸ್ ಇದೆಲ್ಲ, ಆ ಸಮಯದಲ್ಲಿ ಮಾತ್ರ ನಿದ್ದೆ ಮಾಡಕ್ ಮುಂಚೆ ತಗೊಂಡ್ರೆ, ಇವೆಲ್ಲ ಕಾಂಬಿನೇಷನ್ ತಗೊಂಡ್ರೆ ಅದ್ಭುತ ಫಲಿತ ಸಿಗುತ್ತೆ. ನಿದ್ದೆ ಮಾಡಕ್ ಮುಂಚೆ ಯಾರಾದರೂ ಆಸ್ಮಾ, ಬ್ರಾಂಕೈಟಿಸ್ ಅವರಿಗೆ ಹೆಚ್ಚು ಕೆಮ್ಮು ಬರ್ತಾ ಇರ್ತದೆ, ಆ ಸಮಯದಲ್ಲಿ ಈ ತರ ತಗೋಬಹುದು. 3 ರಿಂದ 4 ಈ ಕ್ಲೋವ್ ಆಯಿಲ್, ಅಂದ್ರೆ ಲವಂಗ ಆಯಿಲ್, 1 ಸ್ಪೂನು ಜೇನುತುಪ್ಪೆ, ಮತ್ತೆ ಒಂದು ಪಲಕೆ ಈ ಬೆಳ್ಳುಳ್ಳಿ, ಇವೆಲ್ಲ ಸೇರಿಸ್ಕೊಂಡು ಸೇವನೆ ಮಾಡಬೇಕಾಗುತ್ತೆ. ಆಮೇಲೆ ಈ ಆಸ್ಮಾಗೆ ಎಷ್ಟು ಅಂತಂದ್ರೆ, ಈ ಲವಂಗ ಅನ್ನೋದು ಅದ್ಭುತವಾದ ಪರಿಹಾರ ಸ್ನೇಹಿತರೆ. ಲವಂಗ ಅನ್ನೋದು ಇನ್ನು ಹೇಳ್ಬೇಕಂದ್ರೆ 5 ರಿಂದ 6 ಈ ಲವಂಗ ಪಲಕೆಗಳು ತಗೊಂಡು 1 ಕಪ್ ನೀರಲ್ಲಿ ಹಾಕಿ ಒಂದು ಜೇನುತುಪ್ಪೆ 1 ಸ್ಪೂನ್ ಸೇರಿಸಿ ದಿನಕ್ಕೆ 3 ಸರಿ ಸೇವನೆ ಮಾಡಿದ್ರೆ ಆಸ್ಮಾ ಹೋಗ್ಬಿಡ್ತದೆ. ಆಸ್ಮಾ ಒಳ್ಳೆ ರೆಮಿಡಿ ಇದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಒಂದು ನೋಟಿ ದುರ್ವಾಸನೆ ಬರೋದು, ಈ ನಮ್ಮ ಹಲ್ಲು ನೋವು ಬರ್ತಾ ಇರ್ತದೆ, ಅವಾಗವಾಗ ಹಲ್ಲು ನೋವು ಬರೋದು, ಇಂಥ ಸಮಯದಲ್ಲಿ ಅದ್ಭುತವಾದ ಇದು ಮೌತ್ ಫ್ರೆಶ್ನರ್ ಅಂತ ಆಗ್ಬೋದು. ಇದ್ರ ಒಂದು ಲವಂಗ ಪಲಕೆ ತಗೊಂಡು ಒಂಥರ ಬಾಯಲ್ಲಿ ಇಟ್ಕೊಂಡು ಹಾಗೆ ನಾವು ಅದನ್ನು ಪಚನ ಮಾಡ್ತಾ ಇದ್ರೆ, ಸೊ ನಮ್ಮಲ್ಲಿರುವಂತ ಈ ನೋರು ದುರ್ವಾಸನೆ ಇದೆಯೋ, ಬಾಯಿ ದುರ್ವಾಸನೆ ಖಂಡಿತವಾಗಿ ಹೋಗುತ್ತೆ. ಸೊ ಆಮೇಲೆ ಜೊತೆಗೆ ಈ ಲವಂಗದ ಆಯಿಲ್ ತಗೊಂಡು ಯಾವುದೇ ಒಂದು ಹಲ್ಲು ತೊಂದರೆ ಆಗ್ತಾ ಇದೆ, ಆ ಹಲ್ಲು ಗಮ್ ಇದೆಲ್ಲ, ಆ ಗಮ್ಮಿಗೆ ಸ್ವಲ್ಪ ಹಚ್ಕೊಂಡಿದ್ರೆ ಈ ಲವಂಗ ಆಯಿಲ್ ಅನ್ನು, ಅದು ನಿಧಾನವಾಗಿ ಯಾವುದೇ ಒಂದು ನೋವು ಬರೋದು, ಈ ಹಲ್ಲುಗಳು ಸ್ವಲ್ಪ ಉದುರೋಗಕ್ಕೆ ಮತ್ತೆ ಇಲ್ಲಾಂದ್ರೆ ಒಂಥರ ಅಲ್ಲೇನಾದ್ರೂ ಡಿಕೆ ಆಗೋದು ಆಗ್ತಾ ಇರ್ತಲ್ಲ, ಅಂತ ಅಂತ ನೋವನ್ನು ಅದು ರಿಲೀಫ್ ಮಾಡುತ್ತೆ ತಕ್ಷಣವೇ ಅಂತ ಹೇಳ್ತಾರೆ. ಆಮೇಲೆ ಈ ರೀತಿಯಲ್ಲಿ ಈ ಮಸಲ್ಸ್ ಕ್ರ್ಯಾಂಪ್ಸ್ ಬರ್ತಾ ಇರ್ತದೆ, ಅದನ್ನು ಸಹ ಈ ಆಯಿಲ್, ಈ ಲವಂಗ ಆಯಿಲ್ ಅಪ್ಲೈ ಮಾಡ್ಕೊಂಡ್ರೆ ಅದಕ್ಕೂ ಸಹ ಒಳ್ಳೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಈ 2 ಹರ್ಬ್ಸ್ಗಳು, ಈ 2 ಮೂಲಿಕೆಗಳಂತ ಹೇಳ್ಬೇಕಂದ್ರೆ, 2 ಮೂಲಿಕೆಗಳನ್ನು ಅದ್ಭುತವಾದ ಮೂಲಿಕೆಗಳು ಅಂತ ಹೇಳ್ಬೋದು. ಇವು ನಾವು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಾ ಇರ್ತೀವಿ, ಆದ್ರೆ ಅದು ತಿಳ್ಕೊಂಡು ಉಪಯೋಗಿಸಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ಕೊಂತ, ಮತ್ತೆ ನಾವು ಯಾರಾದ್ರೂ ಉಪಯೋಗಿಸ್ತಿಲ್ಲ ಅಂದ್ರೆ, ಇಂಥ ಪರಿಸ್ಥಿತಿಗಳಿದ್ರು ನೀವು ಉಪಯೋಗಿಸ್ತಾ ಇಲ್ಲ ಅಂದ್ರೆ ಇವಾಗಿಂದ ಅಟ್ಲೀಸ್ಟ್ ನೀವು ಶುರು ಮಾಡ್ಕೋಬಹುದು, ಖಂಡಿತ ಉಪಯೋಗಿಸ್ಕೋಬಹುದು ಅಂತ ನಾನು ನಿಮ್ಗೆ ತಿಳಿಸಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದು ಅದ್ಭುತವಾದ ಈ 2 ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ತಿಳ್ಕೊಬಹುದು ಸ್ನೇಹಿತರೆ. ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿರೋದು, ಒಂದು ಇಲಾಚಿ ಬಗ್ಗೆ, 2ನೇದು ಈ ಲವಂಗ ಬಗ್ಗೆ ಅಂತ. ಇದು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ.